ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಕೆಲಸ ಜಾಸ್ತಿ ಇರೋ ಕಾರಣ ನಾನು ಬೆಳಗ್ಗೆಯಿಂದನೇ ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ನನ್ನ ಮಗನ ಸ್ಕೂಲಿಗೆ ಬಿಟ್ಟು ಬಂದಮೇಲೆ ನಾನು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಅವನನ್ನು ಬಿಟ್ಟು ಬರುವಾಗ ಕೆಲವೊಂದು ವೆಜಿಟೇಬಲ್ಸು ಫ್ರೂಟ್ಸು ತೊಗೊಂಡು ಬಂದಿದ್ದೀನಿ. ಅದನ್ನ ತೊಗೊಂಬಂದಿರೋದನ್ನೆಲ್ಲ ಬ್ಯಾಗಿಂದ ಎತ್ತಿಟ್ಕೊತಾ ಇದ್ದೀನಿ. ಅವನನ್ನ ಡೈಲಿ ನಾನು 11:30ಗೆಲ್ಲ ಕರ್ಕೊಂಡು ಹೋಗ್ತೀನಿ ಸ್ಕೂಲ್ ಹತ್ರ ಬಿಡೋದಕ್ಕೆ. ಅವನಿಗೆ 11:30ಗೆ ಇರೋದು ಕ್ಲಾಸ್. ಹಾಗಾಗಿ ನಾನು ಕರ್ಕೊಂಡು ಹೋಗೋ ಟೈಮ್ಗೆ ಅಷ್ಟರಲ್ಲಿ ನಾನು ಎಲ್ಲ ಮುಗಿಸ್ಬಿಟ್ಟು ಕೆಲಸಗಳನ್ನ ಪೂಜೆ ಎಲ್ಲ ಮುಗಿಸಿ ಹೋಗಬೇಕು. ಹಾಗಾಗಿ ಜಾಸ್ತಿ ಕೆಲಸ ಇದ್ದಾಗ ವಿಡಿಯೋ ಶೂಟ್ ಮಾಡ್ಕೊಳಕ್ಕಾಗಲ್ಲ. ಇದಕ್ಕೋಸ್ಕರನೇ ಇವತ್ತು ಅವನನ್ನು ಬಿಟ್ಟು ಬಂದಮೇಲೆ ಶೂಟ್ ಮಾಡ್ಕೊತಿದ್ದೀನಿ ವಿಡಿಯೋನ. ರಿಂಗ್ ಬೀನ್ಸ್ ನಾನು ಇಷ್ಟೊಂದು ಎಂತಕ್ಕೆ ತಂದಿದ್ದೀನಿ ಅಂದರೆ, ನಾಳೆ ಬೀನ್ಸ್ ಪಲ್ಯ ಮಾಡಿ ಚಪಾತಿ ಮಾಡೋಣ, ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತೊಗೊಂಡು ಬಂದಿದ್ದೀನಿ. ಇದನ್ನು ನ್ಯೂಸ್ ಪೇಪರಲ್ಲಿ ಹಾಕಿ ಆಮೇಲೆ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡ್ಕೊತೀನಿ. ಆ ಥರ ಸ್ಟೋರ್ ಮಾಡೋದ್ರಿಂದ ತುಂಬ ಫ್ರೆಶ್ ಆಗಿರ್ತವೆ ತರಕಾರಿ. ಅದಕ್ಕೋಸ್ಕರ ಹಾಕಿ ಸ್ಟೋರ್ ಮಾಡ್ತೀನಿ. ಸೊಪ್ಪುಗಳ್ನು ಅಷ್ಟೇ ನಾನು ಇದೇ ಥರ ನ್ಯೂಸ್ ಪೇಪರಲ್ಲಿ ಸುತ್ಬಿಟ್ಟು ಆಮೇಲೆ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೊತೀನಿ. ಅಕಸ್ಮಾತ್ ಪ್ಲಾಸ್ಟಿಕ್ ಬಾಕ್ಸ್ ಅಷ್ಟು ದೊಡ್ಡದಿಲ್ಲ ಅಂತ ಅಂದಾಗ ಪ್ಲಾಸ್ಟಿಕ್ ಕವರ್ ಇರುತ್ತಲ್ಲ ಅದರಲ್ಲೇ ಇಡ್ತೀನಿ. ಅಂದರೆ ಬರೀ ಡೈರೆಕ್ಟ್ ಪ್ಲಾಸ್ಟಿಕ್ ಕವರಲ್ಲಿ ಹಾಕಿಡಲ್ಲ. ಈ ಥರ ನ್ಯೂಸ್ ಪೇಪರಲ್ಲಿ ಹಾಕ್ಬಿಟ್ಟು ಆಮೇಲೆ ಪ್ಲಾಸ್ಟಿಕ್ ಕವರಲ್ಲಿ ಹಾಕಿಡ್ತೀನಿ. ಆ ಥರ ಇಡೋದ್ರಿಂದ ತುಂಬ ಫ್ರೆಶ್ ಆಗಿರುತ್ತೆ ತರಕಾರಿ. ಟೊಮೊಟೊ ಎಲ್ಲ ಇನ್ನು ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಲ್ಲ, ಹಾಗೆ ಇಟ್ಕೊತೀನಿ. ಆರಿಸ್ಬಿಟ್ಟೆ ತಂದಿರೋದ್ರಿಂದ ಕ್ಲೀನಾಗೇ ಇದೆ. ಟೊಮೊಟೊನೂ ಅಷ್ಟೇ. ಈ ಮೆಣಸಿನ್ಕಾಯಿಗೆ ಮೇಲ್ಗಡೆ ತೊಟ್ಟಿದೆಯಲ್ಲ, ಇದನ್ನು ತೆಗೆದ್ಬಿಟ್ಟು ಸ್ಟೋರ್ ಮಾಡ್ಕೊತೀನಿ. ತುಂಬ ಫ್ರೆಶಾಗಿ ಚೆನ್ನಾಗಿರುತ್ತೆ ಆ ಥರ ತೆಗ್ದಿಡೋದ್ರಿಂದ. ನಾವು ಹಂಗೆ ಇಟ್ಟರೆ ಅಷ್ಟು ಚೆನ್ನಾಗಿರಲ್ಲ, ಬೇಗ ಹಾಳಾಗೋಗ್ತವೆ ಮೆಣಸಿನ್ಕಾಯಿ ನಾವು ಏನೇ ನ್ಯೂಸ್ ಪೇಪರ್ ಹಾಕಿಟ್ರು. ಅದಕ್ಕೋಸ್ಕರನೇ ಈ ಥರ ಎಲ್ಲ ಕ್ಲೀನಾಗಿ ಸೋಸ್ಬಿಟ್ಟು ಇಟ್ಕೊತಾ ಇದ್ದೀನಿ ತೊಟ್ಟನ್ನೆಲ್ಲ. ಇನ್ನೇನು ಎಲ್ಲ ಸೋಸಿದ್ದಾಯಿತು. ಇವಾಗ ಆ ನ್ಯೂಸ್ ಪೇಪರ್ ಕವರ್ ಏನಿದ್ದಾವೆ ಇದ್ರೊಳಗಡೆ ಹಾಕಿ ಎತ್ತಿಟ್ಕೊತೀನಿ. ನೋಡಿ ಈ ಥರ ಹಾಕಿಟ್ಕೊತೀನಿ. ಈ ಥರ ಕವರ್ ಇಲ್ಲ ಅಂದರೆ ನ್ಯೂಸ್ ಪೇಪರಲ್ಲಾದರೂ ಸುಮ್ಮನೆ ಸುತ್ತಬಿಟ್ಟು ಇಡ್ತೀನಿ. ಅಂದರೆ ನ್ಯೂಸ್ ಪೇಪರ್ ಓಪನ್ ಮಾಡಿ ಅದ್ರೊಳಗಡೆ ಹಾಕ್ಬಿಟ್ಟು ಸುಮ್ಮನೆ ಹಿಂಗೆ ಸಪ್ಪಿಗೆಲ್ಲ ಸುತ್ತೀವಲ್ಲ ಆ ಥರ ಇದಕ್ಕೂ ಸುಮ್ಮನೆ ಹಿಂಗೆ ರ್ಯಾಪ್ ಮಾಡಿ ಆ ಬಾಕ್ಸಲ್ಲಿ ಇಟ್ಕೊತೀನಿ. ಅಂದರೆ ಅಲ್ಲಿ ತುಂಬ ಕೋಲ್ಡ್ ಇದ್ದಾಗ ಕೆಲವೊಂದು ಸಲ ಕರೆಂಟ್ ಹೋದಾಗ ಎಲ್ಲ ಅದು ಕೋಲ್ಡ್ನೆಸ್ಸು ವಾಟರಾಗಿ ಕನ್ವರ್ಟ್ ಆಗುತ್ತಲ್ಲ, ಆ ಟೈಮಲ್ಲಿ ಈ ಪೇಪರ್ ಅಬ್ಸರ್ವ್ ಮಾಡ್ಕೊಳುತ್ತೆ. ಇಲ್ಲ ಅಂದರೆ ತರಕಾರಿ ನೀರಿಂದ ಫ್ರೆಶ್ನೆಸ್ ಎಲ್ಲ ಕಳ್ಕೊಂಡು ಹಾಳಾಗುತ್ತೆ. ಅದಕ್ಕೋಸ್ಕರ ಈ ಥರ ನ್ಯೂಸ್ ಪೇಪರ್ ಹಾಕಿ ಸ್ಟೋರ್ ಮಾಡೋದು. ನೋಡಿ ಇವಾಗ ನಾನು ಆ ನ್ಯೂಸ್ ಪೇಪರ್ ಹಾಕಿ ಸ್ಟೋರ್ ಮಾಡ್ಕೊಂಡಿದ್ದನ್ನ ನಾನು ಡಸ್ಟ್ಬಿನಿಗೆ ಕೂಡ ಕೆಳಗಡೆ ಈ ನ್ಯೂಸ್ ಪೇಪರ್ ಹಾಕ್ತೀನಿ. ಏನು ಹಸಿ ಕಸ ಕೊಡ್ತೀವಿ ಕಸದವ್ರಿಗೆ ಅದನ್ನು ಫಿಲ್ ಮಾಡೋದು. ಯಾಕಂದರೆ ಅದರಲ್ಲಿ ವೆಟ್ಟಿರೋದಿದು ಅಬ್ಸರ್ವ್ ಮಾಡ್ಕೊಳುತ್ತೆ. ಆಮೇಲೆ ಆ ಹಸಿ ಕಸದ ಜೊತೆನೇ ಹಾಕ್ಕೊತಾರೆ ನ್ಯೂಸ್ ಪೇಪರ್ನ ಹಾಕಿದ್ರೆ. ನೋಡಿ ಬೀನ್ಸ್ನು ಕೂಡ ನಾನು ಅದೇ ಥರ ನ್ಯೂಸ್ ಪೇಪರ್ ಕವರ್ಗಳು ಏನಿದ್ದಾವೆ ಅದರೊಳಗಡೆನೆ ಹಾಕಿಟ್ಕೊತಿದ್ದೀನಿ.
1 kg ಜಾಸ್ತಿ ಹಾಕಿದ್ರೆ ಬಾಕ್ಸಲ್ಲಿ ಇಡ್ಸಲ್ಲ, ಅದಕ್ಕೆ 2 ನ್ಯೂಸ್ ಪೇಪರ್ ಕವರ್ ಒಳಗಡೆ ಹಾಕ್ಕೊತಿದ್ದೀನಿ. ಅಲ್ಲಿ ನಾನು ತರಕಾರಿ ಎಲ್ಲ ತರೋ ಅಂಗಡಿಲಿ ಈ ಥರ ಇಟ್ಟಿರ್ತಾರೆ, ಪ್ಲಾಸ್ಟಿಕ್ ಕವರ್ ಅವ್ರು ಯೂಸ್ ಮಾಡಲ್ಲ, ಈ ಥರ ನ್ಯೂಸ್ ಪೇಪರ್ ಕವರನ್ನೇ ಎಷ್ಟು ಕೇಳಿದ್ರು ಕೊಡ್ತಾರೆ. ನಾವು ಎಲ್ಲ ತರಕಾರಿಗೂ ಒಂದೊಂದು ಕವರ್ ಹಾಕ್ಕೊಂಡೇ ತರ್ಬೋದು. ನನಗೆ ಯಾವ್ದು ಎಷ್ಟು ಬೇಕು ಯಾವ್ಯಾವ ಬೇಕು ಅವಕ್ಕೆ ಮಾತ್ರ ಹಾಕ್ಕೊಂಬರ್ತೀನಿ, ಕೆಲವೊಂದ್ಸಲ ಹಾಕ್ಕೊಂಬರಲ್ಲ. ಹಾಗೆ ಮನೆಗೆ ಬಂದು ನ್ಯೂಸ್ ಪೇಪರಲ್ಲಿ ನಾನೇ ಸುಮ್ಮನೆ ಅದೇ ಹಾಕ್ಬಿಟ್ಟು ಕ್ಲೋಸ್ ಮಾಡಿಕೊಂಡು ಇಡ್ತೀನಿ. ಮೇಲೆ ಕೆಳಗೆ ನ್ಯೂಸ್ ಪೇಪರ್ನ ಹಾಕ್ಬಿಟ್ಟು ಬಾಕ್ಸಲ್ಲಿ ಎತ್ತಿಡ್ತೀನಿ. ಈಗ ನೋಡಿ ಈ ಥರ ಪೇಪರ್ ಕವರ್ ಆಗಿರೋದ್ರಿಂದ ಈ ಥರ ಹಾಕ್ಬಿಟ್ಟು ಕ್ಲೋಸ್ ಮಾಡಿ ಇಟ್ಕೊತಾ ಇದ್ದೀನಿ. ಟೊಮೊಟೊ, ಈ ಸೌತೆಕಾಯಿ ಎಲ್ಲ ಹಾಗೆ ತರಕಾರಿ ಬುಟ್ಟಿಲಿ ಹಾಕ್ಕೊತೀನಿ, ಹಣ್ಣುಗಳು ಎಲ್ಲ ಅದಕ್ಕೆ ಹಾಗೆ ಎತ್ಕೊಂಡು ಹೋಗ್ತಾ ಇದ್ದೀನಿ. ಅವನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಲ್ಲ. ನೋಡಿ ಮಾವಿನ ಹಣ್ಣು ಕೂಡ ತರಬೇಕು ಅಂತ ಏನು ಹೋಗಿರಲಿಲ್ಲ, ಕೆಲವೊಂದು ತರಕಾರಿ ತಗೊಳ್ಳೋಣ ಅಂತಲೇ ಹೋಗಿದ್ದು. ಅಲ್ಲಿ ನೋಡಿದ್ನಲ್ಲ ತುಂಬ ಚೆನ್ನಾಗಿತ್ತು, ಹಾಗಾಗಿ ತಗೊಂಡು ಬಂದೆ. ಅಷ್ಟೆಲ್ಲ ಕೆಲಸ ಮುಗಿಸಿ 1-2 ಬಟ್ಟೆ ಸ್ಟಿಚ್ ಮಾಡೋದು ಕಟ್ ಮಾಡೋದಿತ್ತು, ಮಾಡ್ತಿದ್ದೆ. ಅಷ್ಟರಲ್ಲಿ ನನ್ನ ಮಗನ ಸ್ಕೂಲಿಂದ ಕರ್ಕೊಂಬರೋದಕ್ಕೆ ಟೈಮ್ ಆಗಿತ್ತು ಅಂತ ಹೋಗಿ ಕರ್ಕೊಂಬಂದು ಊಟ ಮಾಡಿಸಿ ನಾನು ಊಟ ಮಾಡಿಕೊಂಡು ಸ್ವಲ್ಪ ಬಟ್ಟೆ ಸ್ಟಿಚ್ ಮಾಡೋದು ಕಟ್ ಮಾಡಿದ್ದೆ ಅನ್ನಲ್ಲ, ಇನ್ನೂ ಸ್ವಲ್ಪ ಕಟ್ ಮಾಡೋದಿತ್ತು. ಲಂಗ ಬ್ಲೌಸು ಲಂಗ ಸ್ವಲ್ಪ ಸ್ಟಿಚಿಂಗ್ದಿತ್ತು, ಅದು ಮುಗಿಸ್ಕೊಂಡು ಆದಮೇಲೆ ಅವನನ್ನು ಕರ್ಕೊಂಬರೋಕೆ ಹೋಗಿದ್ದೆ. ಇವಾಗ ಇದು ಬ್ಲೌಸ್ ಸ್ಟಿಚ್ ಮಾಡಬೇಕು, ಇದನ್ನು ನಾನು ಕಟ್ ಮಾಡಿರಲಿಲ್ಲ, ಇವಾಗ ಕಟ್ ಮಾಡ್ಕೊತಾ ಇದ್ದೀನಿ. ಇದು ಮೆಷರ್ಮೆಂಟಿಗೆ ಕೊಟ್ಟಿರೋದು, ಅವ್ರು ಮುಂಚೆನೂ ಇದೇ ಥರ ಮೆಷರ್ಮೆಂಟ್ ಎಲ್ಲ ಕೊಟ್ಟಿದ್ದು. ನಾನು ಇದೇ ಥರ ಪೇಪರಲ್ಲಿ ಬರ್ಕೊಂಡಿದ್ದೆ, ಎಲ್ಲಾಗ್ತೆ ಅಂತ ಗೊತ್ತಿಲ್ಲ, ಅದಕ್ಕೆ ಈ ಸಲ ಮೆಷರ್ಮೆಂಟ್ದು ಬ್ಲೌಸ್ ಬೇಕು ಆಂಟಿ ಕೊಡಿ ಅಂತ ಹೇಳಿದ್ದೆ. ಇಲ್ಲಾಂದರೆ ಅದನ್ನು ಕೂಡ ನೆನ್ನೆನೇ ಕಟ್ ಮಾಡಿ ಇಡ್ತಿದ್ದೆ. ಅವ್ರ ಮೆಷರ್ಮೆಂಟ್ ಇದೆಯಲ್ಲ ಇನ್ನೇನು ಅದೇ ಮೆಷರ್ಮೆಂಟಿಗೆ ಹೊಲಿ ಅಂತ ಹೇಳಿದ್ರು. ನಾನು ಬರ್ಕೊಂಡಿರೋದೆಲ್ಲ ಮಿಸ್ ಆಗಿತ್ತು, ಅಂದರೆ ಇದ್ರದ್ದಿತ್ತು, ನಂಗದ್ದು ಬ್ಲೌಸ್ದು ಇರಲಿಲ್ಲ. ಅದಕ್ಕೋಸ್ಕರನೇ ಇವತ್ತು ಕೇಳಿಸ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ, ಮೆಷರ್ಮೆಂಟ್ ಬರ್ಕೊಂಡು. ಒಂದು ಬುಕ್ ಇಟ್ಕೊಂಡಿದ್ದೀನಿ, ಅದ್ರಲ್ಲಿ ಬರ್ಕೊಬೇಕು. ಈ ಸಲ ಮರಿದಂಗೆ ಬರೆದಿಟ್ಕೊತೀನಿ. ನೋಡಿ ಮನೆಗೆ ಬಂದಿದ್ದೆ, ಮೆಷರ್ಮೆಂಟ್ ಮಾಡಿ ಲೈನಿಂಗ್ ಕ್ಲಾತ್ ಕಟ್ ಮಾಡಿ ಇದು ಮೇನ್ ಕ್ಲಾತ್ ಮೇಲೆ ಹಾಕಿ ಕಟ್ ಮಾಡೋಣ ಅಂತಿದ್ದೆ. ಅಷ್ಟರಲ್ಲಿ ಎದ್ದು ಬಂದಿದ್ದಾನೆ, ಇನ್ನೂ ನಿದ್ದೆನಂತೆ, ಮತ್ತೆ ಮಲ್ಕೊತೀನಿ ಅಂತಿದ್ದಾನೆ. ರೂಮಿಗೆ ಹೋಗಿ ಮಲ್ಕೊ ಅಂದರೆ ಇಲ್ಲ, ಇಲ್ಲೇ ಹಾಲಲ್ಲಿ ಸೋಫಾ ಮೇಲೆ ಮಲ್ಕೊತೀನಿ ಅಂತ ಮಲ್ಕೊತಾ ಇದ್ದಾನೆ. ನಾನು ಸೋಫಾ ಮೇಲೆ ಮಲಗಿದ್ರೆ ನನಗೆ ಭಯ ಆಗುತ್ತೆ, ಎಲ್ಲಿ ಬಿದ್ದೋಗ್ಬಿಡ್ತಾನೋ ಕೆಳಗೆ ಅಂದ್ಬಿಟ್ಟು ನನಗೆ ಈ ಕಡೆ ಕಟ್ ಮಾಡ್ತಾ ಇದ್ದೀನಿ, ಈ ಕಡೆಗೊಂದ್ಸಲ ಆ ಕಡೆಗೊಂದ್ಸಲ ನೋಡ್ತಾನೆ ಇದ್ದೀನಿ ಎಲ್ಲಿ ಬಿದ್ದುಬಿಡ್ತಾನೋ ಅಂತ. ಇದು ಕಟ್ ಮಾಡ್ಕೊಂಡಿದ್ದಾದಮೇಲೆ ನಾನೇ ಕರ್ಕೊಂಡೋಗಿ ರೂಮಲ್ಲಿ ಬಂದು ಆಮೇಲೆ ಸ್ಟಿಚ್ ಮಾಡಬೇಕು. ಇದು ಒಂದು ಸ್ವಲ್ಪ ವೇರಿಯೇಷನ್ ಇಟ್ಕೊಂಡು ಕಟ್ ಮಾಡಿದ್ರು ಸುಮ್ಮನೆ ಮೇನ್ ಕ್ಲಾತ್ ವೇಸ್ಟ್ ಆಗುತ್ತೆ ಅಂತ ನೀಟಾಗಿ ಕರೆಕ್ಟಾಗಿ ಇಟ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಅವರು ಫುಲ್ ಒಂದು ಸೀರೆನ ಕೊಟ್ಬಿಟ್ಟಿದ್ರು, ಒಂದು ಫ್ರಾಕು ಲಂಗ ಬ್ಲೌಸು 2 ಹೊಲಿ ಅಂದ್ಬಿಟ್ಟು ಅದನ್ನು ನಾನು ಕರೆಕ್ಟಾಗಿ 2ಕ್ಕೂ ಮೆಷರ್ಮೆಂಟ್ ಮಾಡಿಕೊಂಡು ವೇಸ್ಟ್ ಆಗದೆ ರೀತಿ ಕಟ್ ಮಾಡ್ಕೊಂಡು ಹೊಲಿತಾ ಇದ್ದೀನಿ. ನಾನು ಇಷ್ಟು ದಿನ ಬಟ್ಟೆ ಏನು ಸ್ಟಿಚ್ ಮಾಡ್ತಿರ್ಲಿಲ್ಲ, ಇವಾಗ ಅವ್ನು ಸ್ಕೂಲಿಗೆ ಹೋಗೋ ಕಾರಣ ಹೊಲಿತೀನಿ ಅಂತ ಗೊತ್ತಿರೋದಕ್ಕೆ ಹೊಲ್ಕೊಡಿ ಅಂತ ಕೊಟ್ಟಿದ್ರು. ಮುಂಚೆ ಒಂದು ಹೊಲ್ಕೊಟ್ಟಿದ್ದೆ, ಅವ್ನು ಸ್ಕೂಲಿಗೆ ಕಳ್ಸೋದಕ್ಕೆ ಮುಂಚೆ ಒಂದು ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಸ್ಟಿಚ್ ಮಾಡ್ತೀರಾ ಮಾಡಿಕೊಡಿ ಅಂತ ಹೇಳಿದ್ದಕ್ಕೋಸ್ಕರ ಮಾಡಿಕೊಡ್ತಾ ಇದ್ದೀನಿ. ನಾನೇನು ಯಾವಾಗಲೂ ಎಲ್ಲರದ್ದು ಏನು ಸ್ಟಿಚ್ ಮಾಡಿಕೊಡಲ್ಲ, ಯಾವಾಗಾದ್ರು ಟೈಮ್ ಇದ್ದಾಗ ಅಷ್ಟೇ. ಇವರು ನನಗೆ ಎಷ್ಟು ದಿನ ಆದರೂ ಪರವಾಗಿಲ್ಲ ನಿಧಾನಕ್ಕೆ ಸ್ಟಿಚ್ ಮಾಡಿ ಅಂತಾರೆ, ಹಾಗಾಗಿ ಮಾಡಿಕೊಡ್ತಿರೋದು. ಅದು ಚಿಕ್ಕ ಮಕ್ಳದಲ್ವ, ಚೆನ್ನಾಗಿರುತ್ತೆ ಚಿಕ್ಕ ಮಕ್ಳದ್ದು ಬಟ್ಟೆ ಹೊಲಿಯೋದಕ್ಕೆ, ಚಿಕ್ಕಗೆ ಅದು ನೋಡೋಕ್ಕೂ ಕ್ಯೂಟಾಗಿರುತ್ತೆ. ನನಗೆ ಚಿಕ್ಕ ಮಕ್ಕಳು ಬಟ್ಟೆ ಸ್ಟಿಚ್ ಮಾಡೋದು ಅಂದರೆ ಇಷ್ಟ, ಅದಕ್ಕೆ ಹಂಗಾಗಿ ಸ್ಟಿಚ್ ಮಾಡ್ತಾ ಇದ್ದೀನಿ. ನೋಡಿ ಬ್ಲೌಸ್ ಫೈನಲಿ ಸ್ಟಿಚ್ ಮಾಡಿದ್ಮೇಲೆ ಈ ಥರ ಬಂದಿದೆ. ನೆನ್ನೆ ಇದು ಬಾಟಮ್ ಕೂಡ ಸ್ಟಿಚ್ ಮಾಡಿದ್ನಲ್ಲ ಲಂಗನ, ಅದು ಕೂಡ ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂದ್ಬಿಟ್ಟು. ನೋಡಿ ಈ ಥರ ಬಂದಿದೆ. ಇನ್ನೊಂದು ನೆಕ್ಸ್ಟ್ ನಾನು ಫ್ರಾಕು ಕೂಡ ಸ್ಟಿಚ್ ಮಾಡಿದ್ದೀನಿ, ಅದನ್ನು ನೆಕ್ಸ್ಟ್ ಡೇಲಾಗಲಿ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.